ವಿರಾಮದ ನಂತರ ಬಾಂಧವ್ಯದ ಬೆಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತನಾಡ್ತಾ ಇರುವಂತದ್ದು ಒಂದು ಫೋಟೋ ಮಾಡಿದಂತಹ ರಾದ್ಧಾಂತದ ಬಗ್ಗೆ. ಆ ಫೋಟೋದ ಹಿಂದಿರುವಂತಹ ಭಾವನೆಗಳನ್ನ, ಆ ಬಾಂಧವ್ಯವನ್ನ ಅರಿಯದೆ ಅದರಲ್ಲೂ ರಾಜಕಾರಣವನ್ನ ಮಾಡಿರುವಂತವರು ಕೀಳು ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಇಳಿತಾರೆ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗುತ್ತೆ. ಈ ಸಂಬಂಧವಾಗಿ ಅಂಬರೀಷ್ ಅವರು ಹಾಗೇನೆ ಜೈ ಜಗದೀಶ್ ಕುಟುಂಬದ ಕುಡಿ ವೈಭವಿಯವರ ಜೊತೆಗಿರುವಂತಹ ಆ ಫೋಟೋ ಯಾವ ರೀತಿಯ ರಾದ್ಧಾಂತಕ್ಕೆ ಕಾರಣವಾಯಿತು, ಜೊತೆಗೆ ಅದಾದ ಮೇಲೆ ಯಾವ ರೀತಿ ಆ ಕುಟುಂಬಕ್ಕೆ ಅವರ ಭಾವನೆಗಳಿಗೆ ಧಕ್ಕೆ ಬಂದಂತಾಯಿತು, ಜೊತೆಗೆ ಎಷ್ಟು ನೋವನ್ನು ಅನುಭವಿಸಿದ್ರು, ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ಟುಡಿಯೋದಲ್ಲಿ ಇಬ್ರು ಕೂಡ ಇರುವಂಥದ್ದು. ಬನ್ನಿ ಅವರ ಜೊತೆಗೆ ಮಾತನ್ನ ಮುಂದುವರಿಸೋಣ. ವಿಜಯಲಕ್ಷ್ಮಿ, ನೀವು ಹೇಳ್ತಾ ಇದ್ರಿ ಅಂಬರೀಷ್ ಅವರ ಕುಟುಂಬ ಹಾಗೂ ನಿಮ್ಮ ಕುಟುಂಬದ ಬಾಂಧವ್ಯದ ಬಗ್ಗೆ. ಅದು ಬಹಳ ಹಿಂದಿನಿಂದಲೂ ಕೂಡ ನೀವು ಸ್ನೇಹಿತರು, ಜೊತೆಗೆ ಚಿತ್ರರಂಗದವರು. ಹಾಗಾಗಿ ಆ ಬಾಂಧವ್ಯ ಈ ರೀತಿಯಲ್ಲಿ ಒಂದು ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ ಅಂತಂದಾಗ ಬಹಳ ನೋವಾಗುತ್ತೆ. ಇಲ್ಲ, ಅಂಬರೀಷ್ ಇಸ್ ಸಚ್ ದೇವ್ರಂತ ಮನುಷ್ಯ. ಅವ್ರ ಬಗ್ಗೆ ಈಗ ನಾನು ನನ್ನ ಮಗಳು ಅಂತ ಹೇಳ್ತಾ ಇರೋದಲ್ಲ, ಏನಕ್ಕೆ ಈ ಥರ ಒಂಥರ ಕೆಟ್ಟದಾಗಿ ಒಂದು ಏನು ಷಡ್ಯಂತ್ರ ನಡೀತಿದೆ ನನಗೆ ಗೊತ್ತಿಲ್ಲ. ಮತ್ತೆ ಅವ್ರು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಇದ್ದಿದ್ದನ್ನ ಇದ್ದಾಗ ಹೇಳ್ತಾರೆ, ಅದಕ್ಕೂ ಒಂದು ಅರ್ಥ ಕಲ್ಪಿಸ್ತಾರೆ ಇಲ್ಲಿ. ಈಗ ಸುಮಲತಾ ಅಂಬರೀಷ್ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಈ ಒಂದು ಫೋಟೋ ಬಹಳ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿದೆ ಮೇಡಮ್. ಆ ಫೋಟೋವನ್ನ, ಆ ಪ್ರಕರಣವನ್ನ ನೋಡಿದಾಗ ತಮಗೇನ್ ಅನಿಸ್ತಾ ಇದೆ? ಆ ಪ್ರಕರಣ ಬೆಳೆದು ಬಂದ ರೀತಿಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಅದು ತುಂಬಾ ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಅಂದ್ರೆ ರಿಗಾರ್ಡಿಂಗ್ ಕ್ವಾಲಿಟಿ ಆಫ್ ರಿಪೋರ್ಟಿಂಗ್ ಇನ್ ಅವರ್ ಪೇಪರ್ಸ್. ಅಂದ್ರೆ ಇದು ಟ್ಯಾಬ್ಲಾಯ್ಡ್ ಪೇಪರ್ಸ್ ಅಥವಾ ಪೇಪರಾಜಿ ಅಲ್ಲ, ಇದು ನಮ್ಮ ರೆಪ್ಯೂಟೆಡ್ ಲೀಡಿಂಗ್ ಡೈಲಿ ಪೇಪರ್ಸ್. ಇವರು ಇಂಥ ಒಂದು ಫೋಟೋ ಹಾಕುವಾಗ ಅಟ್ ಲೀಸ್ಟ್ ಓಕೆ, ಐ ಅಗ್ರಿ, ಮೀಡಿಯಾ ಹ್ಯಾಸ್ ಟು ಡೂ ದರ್ ಜಾಬ್. ಮೀಡಿಯಾ ಅಂತ ವಾಚ್ ಡಾಗ್ ಕೆಲಸ ಮಾಡಬೇಕು, ನಮ್ಮ ಸೊಸೈಟಿಲಿ ನಡೀತಿರೋ ತಪ್ಪುಗಳನ್ನ ಎತ್ತಿ ತೋರಿಸ್ಬೇಕು ಅನ್ನೋದು ಅವರು ಜವಾಬ್ದಾರಿಯಾಗಿ ಮಾಡಬೇಕು ಅನ್ನೋದು ನಾನು ಒಪ್ತೀನಿ. ಆದ್ರೆ ಇಂಥ ಒಂದು ಪರ್ಸನಲ್ ಪಿಕ್ಚರ್ ಹಾಕುವಾಗ ದ ಲೀಸ್ಟ್ ಎನಿಬಡಿ ಕುಡ್ ಡು, ಅದೂನು ಇಂಥ ಒಂದು ರೆಪ್ಯೂಟೆಡ್ ಪೇಪರ್ಸ್, ಈ ಜರ್ನಲಿಸ್ಟ್ ಅಥವಾ ಈ ರಿಪೋರ್ಟರ್ಸ್ ಒಂದೇ ಒಂದು ಫೋನ್ ಮಾಡಿ ಇಂಥ ಒಂದು ಫೋಟೋ ಇದೆ, ಈ ಫೋಟೋ ಅಲ್ಲಿ ಇರೋ ಹುಡುಗಿ ಯಾರು, ನಿಮಗ್ ಗೊತ್ತಾ, ಇದೆಲ್ಲಿ ತೆಗ್ದಿರ್ಬೋದು ಅಂತ ಕೇಳೋದಕ್ಕೆ ಅಷ್ಟು ಟೈಮ್, ಒಂದು 2 ನಿಮಿಷದ ಟೈಮ್ ಯಾಕೆ ತಗೊಳಕ್ ಆಗ್ಲಿಲ್ಲ? ಯಾರು ಈ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸುಮಲತಾ ಅವರೇ ಇದ್ರ ಬಗ್ಗೆ ಸಾಕಷ್ಟು ಮಾತುಕತೆಗಳಾದವು. ಎಲ್ಲೋ ರಾಜಕೀಯ ಷಡ್ಯಂತ್ರ ಅಂತ ತಮ್ಗೆ ಅನ್ಸುತ್ತಾ? ಹೇಗೆ? ಖಂಡಿತ ಅನ್ಸುತ್ತೆ. ರಾಜಕೀಯ ಷಡ್ಯಂತ್ರ ಅಥವಾ ಸಂಚು ಅನ್ನೋದು ಯಾವಾಗ್ಲೂ ನಡೆಯೋ ವಿಷಯ ಬಿಡಿ. ಅದನ್ನ ಒಬ್ಬರ ಮೇಲೊಬ್ರು ಈ ಪೊಲಿಟಿಕಲ್ ರೈವಲ್ಸ್ ಅಂತ ಇರೋರು ಒಬ್ಬರನ್ನ ಮುಗಿಸೋಕೆ ಅಥವಾ ಒಬ್ಬರ ಪಾಪ್ಯುಲಾರಿಟಿ ನೋಡಿ ಹೆದರ್ಕೊಳ್ಳೋವಾಗ ಅವ್ರನ್ನ ಹೇಗಾದ್ರೂ ಅವ್ರ ಪಾಪ್ಯುಲಾರಿಟಿನ ಡಿಮಿನಿಷ್ ಮಾಡೋಕೆ ಅಂತ ಇಂಥ ಒಂದು ಕಾನ್ಸ್ಪಿರೇಸ್ ನಡೆಸೋದು ತುಂಬಾ ಸಹಜ. ಅದ್ರ ಬಗ್ಗೆ ನಾವೇನು, ಇಟ್ ಇಸ್ ಲೈಕ್ ಎ ಗೇಮ್ ಆಫ್ ಚೆಸ್, ಅದನ್ನ ನಾವು ತಗೋಬೇಕು. ಆದ್ರೆ ಈ ಮೀಡಿಯಾ ಅನ್ನೋರು ನೀವ್ ಯಾಕೆ ಅದನ್ನ ರಿಯಲೈಸ್ ಮಾಡ್ತಾ ಇಲ್ಲ? ಅಥವಾ ಮೀಡಿಯಾಲು ಒಂದು ಸೆಕ್ಷನ್ ಇದೆ, ಅವರು ಇದ್ರಲ್ಲಿ ಭಾಗಿಗಳಾಗಿದಾರ? ಅಥವಾ ನೀವು ಬರೀ ಸೆನ್ಸೇಷನಲೈಸ್ ಮಾಡೋಕೆ ಅಂತ ಯಾವ ಪ್ರಿನ್ಸಿಪಲ್ನು ನೀವು ತಳ್ಳಿ ಹಾಕ್ತೀರಾ? ಯಾವ್ದನ್ನು ನೋಡಲ್ವಾ? ಒಂದು ಫ್ಯಾಮಿಲಿ, ಒಂದು ಸೆನ್ಸಿಟಿವಿಟಿ ಇದ್ರ ಬಗ್ಗೆ, ಒಂದು ಚಿಕ್ಕ ಹುಡುಗಿ ಅವಳಿಗೆ ಫ್ಯೂಚರ್ ಒಂದಿದೆ, ಅವ್ರದ್ದು ಒಂದು ಫ್ಯಾಮಿಲಿ ಇದೆ, ನಮ್ದು ಒಂದು ಫ್ಯಾಮಿಲಿ ಇದೆ. ನನ್ ಮಗನ್ಗಿಂತ 1 ವರ್ಷ ಚಿಕ್ಕವಳು. ಬಟ್ ಇದೆಲ್ಲ ಬಂದಾಗ ನನ್ ಮಗನಿಗೆ ಎಷ್ಟು ಬೇಜಾರಾಗಿರ್ಬೋದು, ನನಗೆ ಎಷ್ಟು ಬೇಜಾರಾಗಿರ್ಬೋದು. ಈಗ ನಿನ್ನೆ ಒಂದು ಇಷ್ಟು ಪೇಪರ್ಸ್ ಅಲ್ಲಿ ಈ ಫೋಟೋನ ಒಂದೇ ಹರಿಯಲ್ಲಿ ಯಾರು ಒಬ್ರಿಗಿಂತ ಒಬ್ರು ಕಡಿಮೆ ಆಗ್ಬಾರ್ದು, ನಾವೇ ಫಸ್ಟ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಎಲ್ರು ಪಬ್ಲಿಷ್ ಮಾಡಿ ಆಗಿದೆ. ಆದ್ರೆ ಇವತ್ತಿಗೆ ಇವ್ರಿಗೆ ಗೊತ್ತಾಗಿರ್ಬೇಕು ಈ ಹುಡುಗಿ ಯಾರು, ಇದು ಎಂತ ಸಿಚುವೇಶನ್ ಅಲ್ಲಿ ಈ ಫೋಟೋ ತೆಗ್ದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಆದ್ರೆ ಒಂದೇ ನಿಮಿಷ, ಆದ್ರೆ ಒಬ್ಬರಾದ್ರೂ ಈ ಕ್ಲಾರಿಫಿಕೇಶನ್ ಹಾಕಿದಾರ? ಅಥವಾ ಇವತ್ತು ನಾನು ಮಾತಾಡಿದ್ದೀನಿ, ನಾನು ಫೇಸ್ಬುಕ್ ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ, ಫ್ಯಾಮಿಲಿ ಹಾಕಿದ್ದಾರೆ, ನಾಳೆ ಅದು ಎಷ್ಟು ಮಟ್ಟಕ್ಕೆ ಇದನ್ನ ಹೈಲೈಟ್ ಮಾಡ್ತಾರೆ ಈ ರೀತಿ, ನೀವು ನೋಡಿ, ನೀವೇ ಹೇಳಿ, ಇದ್ರ ನ್ಯಾಯ ಹೇಳಿ. ಅದಕ್ಕೆ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದು ಸುಮಲತಾ ಅವರೇ. ಅಂದ್ರೆ ಯಾವ ವಿಚಾರಗಳಿದೆ, ಯಾವ ರೀತಿ ಭಾವನೆಗಳಿಗೆ ಧಕ್ಕೆ ಆಗಿದೆ, ನೋವು ಉಂಟಾಗಿದೆ, ಅದನ್ನ ಹಂಚಿಕೊಳ್ಳಿ ಅಂತಲೇ ಸುವರ್ಣ ನ್ಯೂಸ್ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಜೊತೆಗೆ ವೈಭವಿಯವರೇ ನಮ್ಮೊಂದಿಗಿದ್ದಾರೆ, ತಾವು ನೇರವಾಗಿ ಅವರೊಂದಿಗೆ ಮಾತನಾಡಬಹುದು. ಈ ಕ್ಷಣದಲ್ಲಿ ಅವರಿಗೆ ಯಾವ ರೀತಿಯ ಸಮಾಧಾನವನ್ನ ಹೇಳಲಿಕ್ಕೆ ಇಷ್ಟಪಡ್ತಿರ್ತಾವು? ನಿಜವಾಗ್ಲೂ ನಾನು ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ಹುಡುಗಿ ಮಾಡಿರೋದು ಒಂದೇ ಒಂದು ತಪ್ಪು, ಆ ಪಿಕ್ಚರ್ ನ ಬಹುಶಃ ಫೇಸ್ಬುಕ್ ಅಲ್ಲಿ ಹಾಕಿರೋದು. ನಿಜವಾಗ್ಲು ಇನ್ಮೇಲೆ ನಾವು ಅದನ್ನೇ ನಾನು ಫೇಸ್ಬುಕ್ ಅಲ್ಲಿ ನಾನು ಕ್ಲಾರಿಫೈ ಮಾಡಿದ್ದೀನಿ. ಇನ್ಮೇಲೆ ನಾವು ಸೆಲೆಬ್ರಿಟೀಸ್ ಅನ್ನೋರು
ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಸೊಸೈಟಿಯಲ್ಲಿ. ಅಂದ್ರೆ ನಾವು ಯಾವ್ದನ್ನು ನ್ಯಾಚುರಲ್ ಆಗಿ ನಡ್ಕೋಬಾರದು, ಬರೀ ಆರ್ಟಿಫಿಷಿಯಲ್ ಆಗಿ ಒಂದು ಆಕ್ಟಿಂಗ್ ಮಾಡ್ಕೊಂಡು ನಾವು ಕ್ಯಾಮ್ರಾ ಮುಂದೆ ಮಾತ್ರ ಅಲ್ಲ, ರಿಯಲ್ ಲೈಫ್ ಅಲ್ಲೂ ನಿಮಿಷಕ್ಕೂ ನಾವು ಆಕ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ತುಂಬಾ ಬೇಜಾರಲ್ಲಿ ಹೇಳ್ತಾ ಇರೋದು ನಾನು ಇದನ್ನ, ಯಾಕೆಂದ್ರೆ ವಿ ನೆವರ್ ಬಿಲೀವ್ಡ್ ಇನ್ ಇಟ್. ಅಂಬರೀಷ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಅವ್ರ ಲೈಫ್ ಒಂದು ಓಪನ್ ಬುಕ್ ತರ ಮೊದ್ಲಿಂದ. ಅವ್ರಿಗೆ ಯಾವುದೇ ವಿಷಯನ ಅವ್ರಿಗೆ ಮುಚ್ಚಿಡೋರಲ್ಲ ಅಂತ. ಅವ್ರ ಬಗ್ಗೆ ನೀವು ಈ ಮೀಡಿಯಾದವರು ಇನ್ನೇನು ಸಿಗಲ್ಲ ನೋಡಿ, ಇಂತ ಒಂದು ನ್ಯೂಸ್ ಕಲ್ಪನೆ ಮಾಡಿ ಹಾಕ್ಬೇಕಾಗಿದೆ. ಈ ಫೋಟೋ ಹೊರ ಬಂದ ತಕ್ಷಣ ಅಂಬರೀಷ್ ಅವರ ರಿಯಾಕ್ಷನ್ ಹೇಗಿತ್ತು? ಅವರು ನಿಮ್ಮ ಹತ್ರ ಯಾವ ರೀತಿ ಅದನ್ನ ತೋಡ್ಕೊಂಡ್ರು ಅಂತ? ನೋಡಿ, ಅವರು ಯಾವ್ದನ್ನೇ ಒಂದು ಬಿಂದಾಸ್ ಆಗಿ ತಗೊಳ್ಳೋಂತ ಒಂದು ಪರ್ಸನಾಲಿಟಿ ಅವರು ನನಗೆ ಏನ್ ಬೇಜಾರು ಮಾಡ್ಕೋಬೇಡ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ನನಗ್ ಧೈರ್ಯ ಹೇಳ್ಕೊಡ್ತಾರೆ. ಅಂಬರೀಷ್ ಅವ್ರ ಪರ್ಸನಾಲಿಟಿ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಅವ್ರ ಫ್ರೆಂಡ್ಸ್ಗೆ ಎಲ್ರಿಗೂ ಗೊತ್ತು. ಸೊ ಅವ್ರು ಇದನ್ನ ಅಫ್ಕೋರ್ಸ್ ಬೇಜಾರಾಗಿದೆ, ಬಟ್ ನನ್ನ ಹತ್ರನೂ ತೋರ್ಸ್ಕೊಳ್ಳಲ್ಲ, ಯಾಕೆಂದ್ರೆ ನನ್ಗ್ ಬೇಜಾರಾಗಬಾರದು ಅನ್ನೋ ಒಂದು ಉದ್ದೇಶದಲ್ಲಿ ನನ್ನ ಹತ್ರನೂ ತೋರ್ಸಲ್ಲ ಅವರು ಅಷ್ಟೇ. ಹಾಗೇನೆ ರಾಜೇಂದ್ರ ಸಿಂಗ್ ಬಾಬು ಅವರು ಸುದ್ದಿಗೋಷ್ಠಿ ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು, ರಾಜಕೀಯವಾಗಿ ಅಂಬರೀಷ್ ಅವರನ್ನ ಮುಗಿಸುವಂತಹ ಯತ್ನ ಅವರ ಬಣದಲ್ಲಿ ಅಥವಾ ಅವರ ವಿರೋಧಿ ಒಂದು ಬಣ ಹುಟ್ಟುಕೊಂಡಿರುವಂತದ್ದು ಅಲ್ಲಿಂದ ಆಗ್ತಾ ಇದೆ ಅಂತ ಹೇಳಿದ್ರು. ತಮಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ಯಾವ ಬಣದಿಂದ ಮಾಡಿದ್ದಾರೆ ಅಥವಾ ಅದು ವಿರೋಧಿ ಪಕ್ಷಗಳು ಮಾಡಿದಾರ ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ 100% ಗೊತ್ತಾಗೋವರೆಗೂ ನಾನು ಕಮೆಂಟ್ ಮಾಡಕ್ ಇಷ್ಟ ಪಡಲ್ಲ. ಆದ್ರೆ ಖಂಡಿತ ಯಾರೋ ಇದನ್ನ ಮಾಡಿಸ್ತಾ ಇದ್ದಾರೆ ಅದಂತೂ ಗ್ಯಾರಂಟಿಯಾಗಿ ಗೊತ್ತಾಗ್ತಾ ಇದೆ. ಅವ್ರಿಗೆ ಏನ್ ನೋಡಿ, ಐ ಬಿಲೀವ್ ಇನ್ ಕರ್ಮ. ಅಂಬರೀಷ್ ಅವ್ರಿಗೆ ಯಾವಾಗ್ಲೂ ಯಾರಿಗೂ ಏನು ಕೆಟ್ಟದ್ ಮಾಡಿಲ್ಲ, ಬಯಸಿದವ್ರಲ್ಲ. ಸೊ ಇಂಥ ಕೆಲ್ಸಗಳು, ಇಂಥ ಒಂದು ಕೆಟ್ಟ ಮಾತುಗಳು ಆಡೋರ್ಗೆ ದೇವರೇ ಬುದ್ಧಿ ಹೇಳ್ಕೊಡ್ತಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದು ಪತ್ರವನ್ನ ರವಾನೆ ಮಾಡಿರುವಂತದ್ದು, ಅದರಲ್ಲಿ ಅಂಬರೀಷ್ ಅವರ ಬಗ್ಗೆ ಉಲ್ಲೇಖಿಸಿ, ಅವರ ವರ್ತನೆ ಬಗ್ಗೆ ಉಲ್ಲೇಖಿಸಿ, ಈ ಕೃತ್ಯ ಯಾರು ಮಾಡಿರ್ಬೋದು, ಮಂಡ್ಯದಿಂದ ಹೋಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದು ನಿಜವಾಗ್ಲೂ ಅದರ ಬಗ್ಗೆ ಪ್ರೂಫ್ ಅನ್ನೋದಿದ್ರೆ ನಮ್ಗೆ ಕೊಡಿ, ನಮಗೂ ಗೊತ್ತಾಗ್ತಾ ಇಲ್ಲ ಅದು ಯಾರು ಮಾಡಿದ್ದಾರೆ ಅಂತ. ಆದ್ರೆ ಒಂದು ವಿಷಯ ನಿಜ, ರಾಹುಲ್ ಗಾಂಧಿ ಅವರಾಗ್ಲಿ ಅಥವಾ ಸೋನಿಯಾ ಗಾಂಧಿ ಅವರಾಗ್ಲಿ, ಅವ್ರಿಗೆ ಅಂಬರೀಷ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವ್ರು ಇಂಥ ಒಂದು ಸುಳ್ಳು ಮಾತುಗಳಿಗೆ ಕಿವಿ ಕೊಡೋರಲ್ಲ. ಅಲ್ಲ, ಈ ಪ್ರಕರಣ ನೋಡ್ತಾ ಇದ್ರೆ ಎಲ್ಲೋ ಬಾಂಧವ್ಯಕ್ಕೆ ಬೆಲೆ ಇಲ್ಲ ಅಂತ ಅನಿಸ್ತಿದ್ಯಾ ತಮ್ಗೆ ಈಗಿನ ಕಾಲದಲ್ಲಿ? ಯಾವುದಕ್ಕೂ ಬೆಲೆ ಇಲ್ಲ ಅನ್ನಿಸ್ತಾ ಇದೆ. ಬರೀ ಬಾಂಧವ್ಯ ಅಲ್ಲ, ಒಂದು ಪ್ರಿನ್ಸಿಪಲ್ಸ್ ಬೇಡವಾ? ಬಾಂಧವ್ಯ ಬಿಡಿ, ಒಂದು ಪ್ರಿನ್ಸಿಪಲ್ಸ್ ಬೇಡವಾ? ಎಥಿಕ್ಸ್ ಬೇಡವಾ? ಈ ಒಂದು ಸೆಕ್ಷನ್ ಆಫ್ ಮೀಡಿಯಾ, ಒಂದು ಟ್ಯಾಬ್ಲಾಯ್ಡ್ ಪೇಪರ್ಸ್ ಗಿಂತ ನೀವು ಥರ್ಡ್ ರೇಟ್ ನ್ಯೂಸ್ ನ ಕ್ಯಾರಿ ಮಾಡೋದಾದ್ರೆ ನಿಮ್ ಎಥಿಕ್ಸ್ ಏನು, ನಿಮ್ ರೆಪ್ಯುಟೇಷನ್ ಏನು? ನಾವು ಅದೇ ರೀತಿಯಲ್ಲಿ ಅದೇ ಕಣ್ಣಲ್ಲಿ ನೋಡ್ಬೇಕಾಗತ್ತೆ ನಿಮ್ಮನ್ನು. ಎಸ್, ಹಾಗೇನೆ ಒಂದು ಮಾಧ್ಯಮದ ಮೂಲಕನೇ ಇದನ್ನು ಸ್ಪಷ್ಟೀಕರಿಸಲಿಕ್ಕೂ ಕೂಡ ತಮಗೆ ಸಾಧ್ಯ ಆಗ್ತಾ ಇರೋದು. ಧನ್ಯವಾದಗಳು ಸುಮಲತಾ ಅಂಬರೀಷ್ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ. ಎಸ್, ಇದು ಸುಮಲತಾ ಅಂಬರೀಷ್ ಅವರು ಆಡಿದಂತಹ ಮಾತು. ನಮ್ಮ ಮತ್ತು ಜೈ ಜಗದೀಶ್ ಕುಟುಂಬದ ಬಗ್ಗೆ ಬಾಂಧವ್ಯ ಹೇಗಿದೆ ಅದರ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಬಹಳ ನೋವನ್ನು ಉಂಟು ಮಾಡುವಂತಹ ಸಂಗತಿ, ಯಾರೇ ಆಗಿರಲಿ ಒಂದು ಇಮೇಜನ್ನು ಕೆಡಿಸುವಂತಹ ಪ್ರಯತ್ನಕ್ಕೆ ಈ ಮಟ್ಟಕ್ಕೆ ಇಳಿಬಾರದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗೆಯೇ ಜೈ ಜಗದೀಶ್ ಕುಟುಂಬದವರು ಅವರ ನೋವನ್ನು ಹಂಚಿಕೊಳ್ತಾರೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.